ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕಬಿನಿಯಿಂದ ತಮಿಳುನಾಡಿಗೆ ನಿತ್ಯ 8,000 ಕ್ಯೂಸೆಟ್ ನೀರು ಬಿಡುಗಡೆ ಮಾಡಲು ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ತೀರ್ಮಾನವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಕುರಿತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಹೊರಡಿಸಿರುವ ಹಿನ್ನೆಲೆಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಹೇಳಿಕೆ ನೀಡಿದರು. ಕಬಿನಿಯಿಂದ ತಮಿಳುನಾಡಿಗೆ ನಿತ್ಯ 8,000 ಕ್ಯೂಸೆಟ್ಸ್ ನೀರು ಬಿಡುಗಡೆ ಮಾಡಲು ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ತೀರ್ಮಾನವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಕುರಿತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಹೊರಡಿಸಿರುವ ಹಿನ್ನೆಲೆಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಸಭೆಯಲ್ಲಿ ವಸ್ತುಸ್ಥಿತಿಯ ವಿವರಣೆ ಕೊಟ್ಟಿದ್ದೇವೆ. ರಾಜ್ಯ ಜಲ ವಿವಾದದ ಕಾನೂನು ತಂಡದ ಮುಖ್ಯಸ್ಥ ಮೋಹನ್ ಕತಾರಿಕಿ, ಎಜಿ ಶಶಿಕಿರಣ್ ಶೆಟ್ಟಿ ಅವರು ಭಾಗವಹಿಸಿದ್ದರು. ಈಗ ಕಬಿನಿಯಿಂದ ನಿತ್ಯ 8,000 ಕ್ಯೂಸೆಟ್ಸ್ ನೀರು ಬಿಡೋಣ. ಮಳೆ ಬರದೇ ಇದ್ದರೆ ನೀರು ಬಿಡುವ ಪ್ರಮಾಣ ಕಡಿಮೆ ಮಾಡೋಣ. ಜೊತೆಗೆ CWMAನಲ್ಲಿ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ನಿತ್ಯ 1 TMC ನೀರು ಬಿಡಲು ಆಗುವುದಿಲ್ಲ. 24 ತಾಸು 11.500 ಕ್ಯೂಸೆಕ್ ನೀರು ಬಿಟ್ಟರೆ 1 TMC ನೀರಾಗುತ್ತದೆ. ಹೀಗಾಗಿ ನಿತ್ಯ 8,000 ಕ್ಯೂಸೆಟ್ ನೀರು ಬಿಡಲು ತೀರ್ಮಾನ ಮಾಡಲಾಗಿದೆ. 1 TMC ನೀರು ನಿತ್ಯ ಬಿಡಲು ಆಗುವುದಿಲ್ಲ. CWRCಯ ಶಿಫಾರಸನ್ನು CWMAನಲ್ಲಿ ಅಪೀಲು ಮಾಡಬೇಕು ಎಂದು ಸರ್ವಪಕ್ಷ ಸದಸ್ಯರ ಸಲಹೆ ನೀಡಿದ್ದಾರೆ. 11/7/2024ರಂದು CWRC ಜುಲೈ 30ರವರೆಗೆ ನಿತ್ಯ 1 TMCಯಂತೆ ಒಟ್ಟು 20 TMC ನೀರು ಬಿಡುಗಡೆಗೆ ಶಿಫಾರಸು ಮಾಡಿತ್ತು. ಜೂನ್ ತಿಂಗಳು ತಮಿಳುನಾಡಿಗೆ 9.14 TMC ನೀರು ಬಿಡುಗಡೆ ಮಾಡಬೇಕಾಗಿತ್ತು. ಜುಲೈನಲ್ಲಿ 31.24 TMC ನೀರು ಬಿಡುಗಡೆ ಮಾಡಬೇಕಾಗಿದೆ. ಒಟ್ಟು 40.43 TMC ನೀರು ಬಿಡುಗಡೆ ಮಾಡಬೇಕು. ಈವರೆಗೆ ನಾವು 5 TMCವರೆಗೂ ಅಧಿಕ ನೀರು ಬಿಡುಗಡೆ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು. ಸರ್ವಪಕ್ಷ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾದ DK ಶಿವಕುಮಾರ್, ವಿಧಾನಸಭೆಯ ವಿರೋಧ ಪಕ್ಷ ನಾಯಕ R ಅಶೋಕ್, ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದಗೌಡ, ಛಲವಾದಿ ನಾರಾಯಣಸ್ವಾಮಿ, ಸಂಸದ ಯದುವೀರ್, CT ರವಿ, GT ದೇವೇಗೌಡ, MLC ಭೋಜೇಗೌಡ ಶರವಣ, ಸಚಿವರಾದ G ಪರಮೇಶ್ವರ್, KH ಮುನಿಯಪ್ಪ, ಚೆಲುವರಾಯಸ್ವಾಮಿ, KJ ಜಾರ್ಜ್, ದಿನೇಶ್ ಗುಂಡೂರಾವ್, HC ಮಹದೇವಪ್ಪ, ಕೃಷ್ಣ ಬೈರೇಗೌಡ, K ವೆಂಕಟೇಶ್, ಬೋಸರಾಜು, ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಭಾಗಿಯಾಗಿದ್ದರು. ಕಾವೇರಿ ಜಲಾನಯನ ಪ್ರದೇಶದ ಶಾಸಕರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿ LK ಅತೀಕ್, ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಮೋಹನ್ ಕಿತಾರಿಕಿ, ಅಡ್ವೊಕೇಟ್ ಜನರಲ್ K ಶಶಿಕಿರಣ್ ಶೆಟ್ಟಿ, ನೀರಾವರಿ ಹಾಗೂ ಕಾನೂನು ತಜ್ಞರು ಮತ್ತು ಹಿರಿಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ವಪಕ್ಷ ಸಭೆಗೆ ಕೇಂದ್ರ ಸಚಿವ ಹಾಗೂ ಮಂಡ್ಯ ಸಂಸದ HD ಕುಮಾರಸ್ವಾಮಿ ಗೈರಾಗಿದ್ದಾರೆ. ಪೂರ್ವ ನಿಯೋಜಿತ ಕಾರ್ಯಕ್ರಮ ಪ್ರಯುಕ್ತ ಕುಮಾರಸ್ವಾಮಿ ಮಂಡ್ಯಗೆ ತೆರಳಿದ್ದು ಸರ್ವಪಕ್ಷ ಸಭೆಗೆ ಆಗಮಿಸಿಲ್ಲ. HD ಕುಮಾರಸ್ವಾಮಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸರ್ವಪಕ್ಷದ ಸಭೆಗೆ ತನ್ನನ್ನು ಕರೆದಿರುವ ರೀತಿಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಸಹ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಹುಸೇನ್ ತುಮಕೂರು ನಗರದ ಬನಶಂಕರಿ ಶಾರದಾ ವಿದ್ಯಾಮಂದಿರ ಶಾಲೆಗೆ ಭೇಟಿ ನೀಡಿ ಶಾಲೆಯ 7ನೇ ತರಗತಿ ಮಕ್ಕಳಿಗೆ ಹಾಗೂ ಶಿಕ್ಷಕರು ಮತ್ತು ಗ್ರೂಪ್ ಡಿ ಸಿಬ್ಬಂದಿಗಳಿಗೆ 50 ಪರಿಸರ ಸ್ನೇಹಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವಿತರಿಸಿದರು. ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಸಹ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಹುಸೇನ್ ಶರೀಫ್ ತುಮಕೂರು ನಗರದ ಬನಶಂಕರಿಯ ಶಾರದಾ ವಿದ್ಯಾಮಂದಿರ ಶಾಲೆಗೆ ಭೇಟಿ ನೀಡಿ ಶಾಲೆಯ 7ನೇ ತರಗತಿ ಮಕ್ಕಳಿಗೆ ಹಾಗೂ ಶಿಕ್ಷಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿಗಳಿಗೆ 50 ಪರಿಸರ ಸ್ನೇಹಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಈ ಸ್ಯಾನಿಟರಿ ಪ್ಯಾಡ್ಗಳನ್ನು
ಫಂಡ್ ಮೆಮೊರಿ ಆಫ್ ಶ್ರೀಮತಿ ಪ್ರೇಮಾ ಉಮೇದ್ ಮೆಹ್ತಾ, ಜಿಟಿಎನ್ ಪ್ರೀಮಿಯಂ ಫೌಂಡೇಶನ್ ಮತ್ತು ಕೇಸರಿಯಾ ಮಾರ್ಕೆಟಿಂಗ್ ವಿಶಾಲ್ ಅವರು ತಾಯಿ ಪ್ರೇಮಾ ಉಮೇದ್ ಹೆಸರಿನಲ್ಲಿ ನೀಡಿದ್ದು, ನಾನು ಈ ನ್ಯಾಪ್ಕಿನ್ ವಿತರಿಸಲು ಅನುವು ಮಾಡಿಕೊಟ್ಟ ಮುಖ್ಯ ಶಿಕ್ಷಕಿ ಅನುಪಮಾ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. Good morning friends. Today we have come to Sharda Vidya Mandir to distribute eco-friendly sanitary napkins for the 7th standard school kids and the staff of Vidya Mandir. We are highly thankful to Principal Anupama Madam who has given the opportunity to distribute these eco-friendly napkins for these girls and staff of this school. Madam, you want to thank our friends? Thank you, sir. Thank you. Vishal sir, in his mother's name, Srimati Prema Umeed Mehta ji, he has distributed this pack of gift to all the students and kids for this school. Thank you, sir. Thank you, Vishal sir. Vishal sir and entire team. Thank you. You tell thanks to Vishal sir. You can tell thank you. Thank you friends for your love and support. This is Dr. Hussain from Tumkur, Sharda Vidya Mandir Public School. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2011ರ ಮೂಡಾ ಸೈಟ್ ಹಂಚಿಕೆಯನ್ನು ಸಿಬಿಐಗೆ ಕೊಡಿ ಅಂತ ಹೇಳುವ ತಾಕತ್ತು ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. 2011ರ ಮೂಡಾ ಸೈಟ್ ಹಂಚಿಕೆಯನ್ನು ಸಿಬಿಐಗೆ ಕೊಡಿ ಅಂತ ಹೇಳುವ ತಾಕತ್ತು ಇದೆಯಾ ಎಂದು ಪ್ರಶ್ನಿಸಿದ್ದಾರೆ. ವಿಧಾನಸೌಧ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಕಳೆದ ಕೆಲವು ದಿನಗಳಿಂದ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಮೂಡಾ ಹಗರಣದ ಬಗ್ಗೆ ಮಾತನಾಡುತ್ತಿದ್ದಾರೆ. ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಪ್ಪಿಸಲಾಗಿದೆ. ಕುಮಾರಸ್ವಾಮಿ ಅವರೇ ಬಿಜೆಪಿ ಜೊತೆ ಮೈತ್ರಿಯಾಗಿದ್ದೀರಾ? ಯಡಿಯೂರಪ್ಪ ಅವರು 2011ರ ಮಾರ್ಚ್ 17ರಂದು ವಿಧಾನ ಪರಿಷತ್ ಭಾಷಣದ ವೇಳೆ ದೇವೇಗೌಡ ಕುಟುಂಬದ ವಿರುದ್ಧ ಮಾತನಾಡಿದ್ದರು. ಮೂಡಾ ವಿಚಾರದಲ್ಲಿ ಬಿಎಸ್ವೈ ನಿಮ್ಮ ವಿರುದ್ಧ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಬಿಜೆಪಿ ಜೊತೆ ಸೇರಿ ಪ್ರತಿಭಟನೆ ಮಾಡುತ್ತಿರುವುದು ನನಗೆ ಅರ್ಥವಾಗಿಲ್ಲ ಎಂದರು. ಸಿಎಂ ಸಿದ್ದರಾಮಯ್ಯ ಅಹಿಂದ ಸಮುದಾಯದ ಅತಿ ದೊಡ್ಡ ನಾಯಕ. ಅದನ್ನು ನೀವು ಸಹಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಪ್ರಧಾನಮಂತ್ರಿ ಮುಖ್ಯಮಂತ್ರಿಯಾಗೋದು ಗ್ರೇಟ್ ಅಲ್ಲ ಕುಮಾರಸ್ವಾಮಿ ಅವರೇ, ಆದರೆ ಕನಕಪುರದ ಒಬ್ಬ ರೈತನ ಮಗ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಯಾಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಬಸ್ನಲ್ಲಿ ಎಂಎಲ್ಎಗಳನ್ನು ಕರೆದುಕೊಂಡು ಹೋಗಿ ರಾತ್ರೋರಾತ್ರಿ ಪದವಿ ತೆಗೆದುಕೊಂಡಷ್ಟು ಸುಲಭವಲ್ಲ ಎಂದರು. ಇಂದು ಅಹಿಂದ ನಾಯಕರನ್ನು ಸಹಿಸ್ತಿಲ್ಲ. ನಿಮ್ಮ ಸಮುದಾಯದ ವ್ಯಕ್ತಿ ರಾಜ್ಯಕ್ಕೆ ಡಿಸಿಎಂ ಆಗಿದ್ದಾರೆ. ಖುಷಿ ಪಡಬೇಕು ಅಲ್ವಾ ನೀವು? ಅದನ್ನು ಸಹಿಸುತ್ತಿಲ್ಲ. ಬೇರೆ ಸಮುದಾಯ ಬೆಳೆಯೋದು ನಿಮಗೆ ಇಷ್ಟ ಇಲ್ಲ. ಮತ್ತೆ ಇನ್ನು ಯಾರನ್ನು ಬೆಳೆಸಬೇಕೆಂದು ಅಂದುಕೊಂಡಿದ್ದೀರಿ ಎಂದು ಕುಮಾರಸ್ವಾಮಿ ಅವರನ್ನು ಪ್ರಶ್ನಿಸಿದರು. ಮೂಡಾ ಹಗರಣದ ಬಗ್ಗೆ ತಾವು ಏನು ಪ್ರಸ್ತಾಪ ಮಾಡ್ತಾ ಇದ್ದೀರಾ? ದಯವಿಟ್ಟು ಇದರ ಬಗ್ಗೆ ಸಿಬಿಐ ಕೊಡಿ ಅನ್ನುವ ತಾಕತ್ತು ಕುಮಾರಸ್ವಾಮಿಗೆ ಇದೆಯಾ ಎಂದು ಪ್ರಶ್ನಿಸಿದರು. ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್. ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮೂಡಾ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಏಕಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ. ಆದರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರೇ, ಇವತ್ತು ನೀವು ಕೋಯಲೇಷನ್ ಆಗಿದ್ದೀರಲ್ಲ ಬಿಜೆಪಿ ಜೊತೆ, ಯಡಿಯೂರಪ್ಪ ಸಾಹೇಬರು 17ನೇ ತಾರೀಕು ಮಾರ್ಚ್ 2011 ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ 11 ಗಂಟೆ 2 ನಿಮಿಷಕ್ಕೆ ಅವ್ರ ಭಾಷಣ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 2011ರಲ್ಲಿ. ಯಡಿಯೂರಪ್ಪ ಸಾಹೇಬರು ಭಾಷಣದಲ್ಲಿ, ಸರ್ ಇದು ನಾನು ತಂದಿರೋ ಕಾಪಿ ಅಲ್ಲ, ವಿಧಾನ ಪರಿಷತ್ತಲ್ಲಿ ಕಲೆಕ್ಟ್ ಮಾಡಿರೋ ಕಾಪಿ. ದೇವೇಗೌಡ ಸಾಹೇಬರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರು 130x110x80 ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ. ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಅಲಾಟ್ ಆಗಿದೆ ಅಂತ. ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸರ್ವೆ ನಂಬರ್ 17B ಮತ್ತು 17B1ನಲ್ಲಿ 300x200 ಫೀಟ್ ಅಲಾಟ್ ಆಗುತ್ತೆ ಅಂತ. ಇದನ್ನು 2011ರಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್.
ಇವತ್ತಿದೇ ವಿಚಾರಕ್ಕೆ BJPಯವರು ನೀವು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತೀರಲ್ಲ ಸರ್, ನನಗಿದು ಅರ್ಥನೇ ಆಗ್ತಿಲ್ಲ. ಕುಮಾರಸ್ವಾಮಿ ಅವರೇ, ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಸಮುದಾಯದ ಅತಿ ದೊಡ್ಡ ನಾಯಕ, ಅವ್ರನ್ನೂ ನಿಮ್ಮ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ. ಹೋಗ್ಲಿ, ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕುಮಾರಸ್ವಾಮಿ ಅವರೇ, ಆದರೆ ಕನಕಪುರದ ಒಬ್ಬ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದು ನೀವು ಅಂದ್ಕೊಂಡಷ್ಟು ಸುಲಭ ಅಂತೂ ಅಲ್ಲ. ಬಸ್ಸಲ್ಲಿ MLAಗಳನ್ನ ಕರ್ಕೊಂಡೋಗಿ ರಾತ್ರೋರಾತ್ರಿ ಪದವಿ ತಗೊಂಡಷ್ಟು ಸುಲಭನೂ ಅಲ್ಲ. ಇವತ್ತು ಅಹಿಂದ ಸಮುದಾಯದ ನಾಯಕನನ್ನೂ ನೀವು ಸಹಿಸ್ತಾ ಇಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಸಮುದಾಯದ ಹುಡುಗಾರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಖುಷಿ ಪಡಬೇಕಲ್ಲ. ನೀವು ಅವ್ರನ್ನೂ ಸಹಿಸ್ತಾ ಇಲ್ಲ. ಬೇರೆ ಸಮುದಾಯದವರು ಬೆಳೆಯೋದು ನಿಮಗಿಷ್ಟ ಇಲ್ಲ, ನಿಮ್ಮ ಸಮುದಾಯದವರು ಬೆಳೆಯೋದು ಇಷ್ಟ ಇಲ್ಲ. ಮತ್ತು ಇನ್ಯಾರನ್ನು ಬೆಳೆಸಬೇಕು ಅಂತಿದ್ದೀರಾ ಕುಮಾರಸ್ವಾಮಿ ಅವರೇ? ಮೂಢ ಹಗರಣದ ಬಗ್ಗೆ ತಾವೇನು ಪ್ರಸ್ತಾಪ ಮಾಡ್ತಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆನೂ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ, CBI ಕೊಡಿ ಅನ್ನೋ ಕೇಳೋ ತಾಕತ್ತು HDK ಮುಖ ಅನಾವರಣ ಆಗಿದೆ. ಅವರಿಗೆ ಕಾವೇರಿಯ ಹಿತಾಸಕ್ತಿಗಿಂತ ಬಾಡೂಟವೇ ಮುಖ್ಯ ಆಯಿತು. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಚುನಾವಣೆಗಿಂತ ಮುಂಚೆ ಮತದಾರರಿಗೆ ಕೊಟ್ಟ ಮಾತು ಮರೆತಿದ್ದಾರೆ ಎಂದು ಕಾವೇರಿ ಕುರಿತು ನಿನ್ನೆ ನಡೆದಿದ್ದ ಸಭೆಗೆ HD ಕುಮಾರಸ್ವಾಮಿ ಗೈರಾಗಿದ್ದಕ್ಕೆ ವಾಗ್ದಾಳಿ ನಡೆಸಿದ್ದಾರೆ. HDK ಮುಖ ಅನಾವರಣ ಆಗಿದೆ. ಅವರಿಗೆ ಕಾವೇರಿಯ ಹಿತಾಸಕ್ತಿಗಿಂತ ಬಾಡೂಟವೇ ಮುಖ್ಯ ಆಯಿತು. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಚುನಾವಣೆಗಿಂತ ಮುಂಚೆ ಮತದಾರರಿಗೆ ಕೊಟ್ಟ ಮಾತು ಮರೆತಿದ್ದಾರೆ ಎಂದು ಕಾವೇರಿ ಕುರಿತು ನಿನ್ನೆ ನಡೆದ ಸಭೆಗೆ HD ಕುಮಾರಸ್ವಾಮಿ ಗೈರಾಗಿದ್ದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಶಾಸಕ ಬಾಲಕೃಷ್ಣ, ನಿನ್ನೆ ಸರ್ವಪಕ್ಷ ಸಭೆಗೆ ಹಾಜರಾಗಿ ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರದ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ, ನಾನು ಆ ಭಾಗದಲ್ಲಿ ಗೆದ್ದಿದ್ದೇನೆ, ನನಗೆ ಮತ ಹಾಕಿದಂತಹ ಮತದಾರರಿಗೆ ನ್ಯಾಯ ಒದಗಿಸಿಕೊಡುತ್ತೇನೆ ಎಂಬ ಮಾತನ್ನು ಅವರು ಆಡುತ್ತಾರೆ ಎಂದು ಅಂದುಕೊಂಡಿದ್ದೆವು. ಸಭೆಗೆ ಹಾಜರಾಗಿಲ್ಲ, ಇದರಿಂದ ನಮಗೂ ಕೂಡ ಭ್ರಮಾನಿರಸವಾಗಿದೆ. ಇವತ್ತು ಅವರು ಮಾತಿಗೂ ಕೂಡ ತಪ್ಪಿದ್ದಾರೆ. ಆದ್ದರಿಂದ ಮಂಡ್ಯದ ಜನರಿಗೆ HD ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಎಂದು ಶಾಸಕರು ಆಗ್ರಹಿಸಿದರು. ಅವರ ಮುಖದ ಅನಾವರಣ ನಿನ್ನೆ ಆಗಿದೆ. ಅವ್ರಿಗೆ ಕಾವೇರಿಯ ಹಿತಾಸಕ್ತಿಗಿನ್ನ ಅವ್ರಿಗೆ ಬಾಡೂಟ ಮುಖ್ಯ ಆಯಿತು. ಜ್ವಲಂತ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ನಾನು ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತಕ್ಕಂಥದ್ದನ್ನ ಅವರು ಚುನಾವಣೆಗೆ ಮುಂಚೆ ಮತದಾರರಿಗೆ ಮಾತು ಕೊಟ್ಟಿದ್ದನ್ನ ಮರ್ತಿದ್ದಾರೆ ಅಂತ ಕಾಣಿಸ್ತದೆ. ಅವರು ನಿನ್ನೆ ಹಾಜರಾಗಿ ಈ ವಿಚಾರವನ್ನ ನಾನು ಜವಾಬ್ದಾರಿ ತಗೋತೇನೆ, ನಾನು ಆ ಭಾಗದಲ್ಲಿ ಗೆದ್ದಿದ್ದೇನೆ, ಆ ಗೆದ್ದಿರ್ತಕ್ಕಂಥ ನನಗೆ ಮತವನ್ನು ಹಾಕ್ತಂತ ಮತದಾರರಿಗೆ ನ್ಯಾಯ ಒದಗಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಅವ್ರು ಆಡ್ತಾರೆ ಅಂತ ನಾವು ಅನ್ಕೊಂಡಿದ್ದೋ. ನಮಗೂ ಕೂಡ ಭ್ರಮ ನಿರಸನ ಆಗಿದೆ. ಇವತ್ತು ಅವ್ರ ಮಾತುಗೂ ಕೂಡ ತಪ್ಪಿದ್ದಾರೆ. ನಾನು ಅದರಿಂದ ಅವರು ಮಂಡ್ಯ ಜಿಲ್ಲೆಯ ಮತದಾರರಲ್ಲಿ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಯಾವ ವಿಚಾರಕ್ಕೆ? ಮೂಢ ಹಗರಣದಲ್ಲಿ ಯಾವ ಹೂರಣನೂ ಇಲ್ಲ, ಸುಮ್ಮನೆ ಅನವಶ್ಯಕವಾದಂತಹ ಚರ್ಚೆ ಮಾಡ್ತಾ ಇದ್ದಾರೆ. ಮೂಢ ಹಗರಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅದರಲ್ಲಿ ನಿನ್ನೆ ಲಕ್ಷ್ಮಣ್ಣವರು ಅವರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಯಡಿಯೂರಪ್ಪನವರು ಯಾವ ರೀತಿ ಭಾಗಿಯಾಗಿದ್ದಾರೆ, ದೇವೇಗೌಡರ ಕುಟುಂಬ ಯಾವ ರೀತಿ ಭಾಗಿಯಾಗಿದೆ ಮೂಢ ಹಗರಣದಲ್ಲಿ ಅಂತ ಎಲ್ಲ ವಿಚಾರ ಹೇಳಿದ್ದಾರೆ. ಇಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವರಿಗೆ ನ್ಯಾಯಯುತವಾಗಿ ಬರಬೇಕಾದಂತಹ ಜಾಗವನ್ನು ತೆಗೆದುಕೊಂಡಿದ್ದಾರೆ ವಿನ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ಕಂಠಘೋಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಎರಡು ಪಕ್ಷದ ನಾಯಕರು, ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಸಲ್ಲಬೇಕಾದಂತಹ ಜಾಗವನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ. ಧನ್ಯವಾದಗಳು. ಸಿಬಿಐಗೆ ಅನೇಕ ಪ್ರಕರಣಗಳನ್ನ ಕೊಟ್ಟಿದ್ದಾರೆ. ಯಾವುದನ್ನ ತಾರ್ಕಿಕ ಅಂತ್ಯವನ್ನ ಸಿಬಿಐನವರು ಕಾಣಿಸಿದ್ದಾರೆ ಅಂತೇಳಿ ದಯಮಾಡಿ ನಮ್ಮ ವಿರೋಧಿಗಳು ಹೇಳಬೇಕು. ಸಿಬಿಐಗೆ ಕೊಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇಲ್ಲೇ ಸ್ಥಳೀಯವಾಗಿ ತನಿಖೆ ಮಾಡಿದ್ರೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಧನ್ಯವಾದ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಮ್ಮ ವಿರುದ್ಧದ ಸಿಬಿಐ ಎಫ್ಐಆರ್ ಪ್ರಶ್ನಿಸಿ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ.
ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಮ್ಮ ವಿರುದ್ಧದ ಸಿಬಿಐ ಎಫ್ಐಆರ್ ಪ್ರಶ್ನಿಸಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿಗಳಾದ ಬಿಲ್ಲಾ ಎಂ ತ್ರಿವೇದಿ ಮತ್ತು ಎಸ್ಸಿ ಶರ್ಮಾ ಅವರ ಪೀಠವು ಕರ್ನಾಟಕ ಹೈಕೋರ್ಟ್ ಆದೇಶದಲ್ಲಿ ಹಸ್ತಕ್ಷೇಪ ಮಾಡಲು ಒಲವು ಹೊಂದಿಲ್ಲ, ಕ್ಷಮಿಸಿ ಎಂದು ಹೇಳುವ ಮೂಲಕ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಮ್ಮ ವಿರುದ್ಧದ ಸಿಬಿಐ ಎಫ್ಐಆರ್ ಪ್ರಶ್ನಿಸಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದೆ ಎಂದು ನ್ಯಾಯಪೀಠ ಹೇಳಿದೆ. ಡಿಕೆ ಶಿವಕುಮಾರ್ ಅವರು 2013 ಮತ್ತು 2018 ನಡುವೆ ತಮ್ಮ ಆದಾಯದ ಮೂಲಗಳಿಗೆ ಮೀರಿ ಆಸ್ತಿ ಗಳಿಸಿದ್ದಾರೆ ಎಂದು ಸಿಬಿಐ ಆರೋಪ ಮಾಡಿತ್ತು. ಈ ಅವಧಿಯಲ್ಲಿ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದರು. 2020 ಸೆಪ್ಟೆಂಬರ್ 3ರಂದು ಎಫ್ಐಆರ್ ಅನ್ನು ಸಿಬಿಐ ದಾಖಲಿಸಿದೆ. 2020 ಸೆಪ್ಟೆಂಬರ್ 3ರಂದು ಎಫ್ಐಆರ್ ಅನ್ನು ಸಿಬಿಐ ದಾಖಲಿಸಿದೆ. ಶಿವಕುಮಾರ್ ಅವರು 2021ರಲ್ಲಿ ಎಫ್ಐಆರ್ ಅನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ 6 ವರ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಖಂಡನೀಯ. ರಾಜ್ಯ ಬಿಜೆಪಿ ಘಟಕ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಿ ಪಕ್ಷದ ಉಚ್ಚಾಟನೆಗೆ ಅವಕಾಶ ಕಲ್ಪಿಸುವಂತೆ ಶಿರಾ ಘಟಕದ ಜಗದೀಶ್ ಚೌಧರಿ ಅಭಿಮಾನಿ ಬಳಗ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ 6 ವರ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಖಂಡನೀಯ. ರಾಜ್ಯ ಬಿಜೆಪಿ ಘಟಕ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಿ ಪಕ್ಷದ ಸಂಘಟನೆಗೆ ಅವಕಾಶ ಕಲ್ಪಿಸುವಂತೆ ಶಿರಾ ಘಟಕದ ಜಗದೀಶ್ ಚೌಧರಿ ಅಭಿಮಾನಿ ಬಳಗ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಬ್ರಹ್ಮಚಂದ್ರ ಶ್ರೀಧರ್, ಕೆಂಪೇನಹಳ್ಳಿ ಚಿಕ್ಕಣ್ಣ, ಹಾರ್ಮೋನಿಯಂ ಮಾಸ್ಟರ್ ಬಾಲಕೃಷ್ಣ, ಮಾಗೋಡು ಪಾಂಡುರಂಗ, ದೇವರಹಳ್ಳಿ ಡಿಕೆ, ನಾಗರಾಜು, ಚಿಕ್ಕನಹಳ್ಳಿ ವಿನಯ್ ಕುಮಾರ್, ಮಂಜುನಾಥ್, ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಚಿಕ್ಕಣ್ಣ ಅಂತ ಜಗದೀಶ್ ಚೌಧರಿ ಅಭಿಮಾನಿ ಬಳಗದವ್ರು, ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಈಗ ಏನು ನಮ್ಮ ಶ್ರೀಧರ್ ಅವರು ಹೇಳಿದಂತೆ ಜಗದೀಶ್ ಚೌಧರಿ ಅವರು ತುಂಬ ಪ್ರಾಮಾಣಿಕ ನಿಷ್ಠೆಯಿಂದ ಪಕ್ಷದ ಒಂದು ನಿಲುವಿಗೆ ನಿಂತು ಕೆಲಸ ಮಾಡಿದಂಥವ್ರು. ಇವತ್ತು ಸಹ ಯಾವತ್ತೂ ಒಂದು ಬೇರೆ ರೀತಿ ಬೇಡ ಅಭಿಪ್ರಾಯ ಇಲ್ಲದಂಥವ್ರು. ಹಾಗಾಗಿ ಈಗ ಏಕಾಏಕಿ ಅವರಿಗೆ ಒಂದು ಉಚ್ಚಾಟನೆಯ ಒಂದು ಶಬ್ದ ಕೇಳಿ ನಮಗೆ ತುಂಬ ಬಹಳ ಬೇಸರವಾಯಿತು. ಹೇಗೆ ಅಂದರೆ ತುಂಬ ನಾವು ಹತ್ತಿರದಿಂದ ನೋಡಿದ್ವಿ ಆ ವ್ಯಕ್ತಿನ. ತುಂಬ ಪ್ರಾಮಾಣಿಕ ವ್ಯಕ್ತಿ. ಮೊನ್ನೆ ನಮ್ಮ ಶಿರಾ ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ತವರೆಕೆರೆ ಭಾಗದ 5 ಪಂಚಾಯಿತಿಯನ್ನ ಎಲ್ಲ ವರಿಷ್ಠರ ಮುಖಾಂತರ ಅವ್ರಿಗಾಗಿಯೇ ಒಂದು ಉಸ್ತುವಾರಿ ಕೊಟ್ಟರು. ಅಂತ ಸಂದರ್ಭದಲ್ಲೂ ನಮ್ಮ ರಾಜೇಶ್ ಗೌಡ ಅವರು ಗೆಲುವಿಗೆ ಸಹಕರಿಸಿ ಅಲ್ಲಿ ತುಂಬಾ ಬಹುಮತವನ್ನು ಪಡಿಸಿ ಗೆಲುವಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡೋದು ಮೊದಲು ಫಸ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಂಡು ಏಕಾಏಕಿ ಉಚ್ಚಾಟನೆ ಮಾಡೋಕೆ ಬದಲು ಅವರು ಎಲ್ಲ ತೀರ್ಮಾನ ಮಾಡಿ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು. ಅದು ಏನು ತಿಳುವಳಿಕೆ ಇಲ್ಲ ಅಂತ ಮಾಡಿ ಸುಮ್ಮನೆ ಏಕಾಏಕಿ ಉಚ್ಚಾಟನೆ ಮಾಡ್ತಾರೆ ಅಂದ್ರೆ ಅದು ತಪ್ಪು ಅಭಿಪ್ರಾಯ. ಅದೇನೋ ಸಣ್ಣ ಪುಟ್ಟ ಒಂದು ಕೆಲವೊಂದು ಅದೇ ಆಗ್ತಾವ ತೊಂದರೆಗಳು, ಅದನ್ನ ಸರಿದೂಗಿಸ್ಕೊಂಡು ಕೂಲಂಕುಷವಾಗಿ ಅಧ್ಯಯನ ಮಾಡ್ಬೇಕಾಯ್ತು. ನಮ್ಮ ರಾಜ್ಯ ಅಧ್ಯಕ್ಷ ಆಗಲಿ ಜಿಲ್ಲಾ ಅಧ್ಯಕ್ಷ ಆಗಲಿ ಇವರಲ್ಲಿ ಮನವಿ ಮಾಡ್ಕೊಂಡು ಒಂದೇನು ಏಕಾಗಿ ಉಚ್ಚಾಟನೆ ಮಾಡಿರೋದು ತಪ್ಪು. ಯಾವುದೇ ಕಾರಣವನ್ನು ತಿರಸ್ಕರಿಸ್ತೀವಿ ನಾವು ಇದನ್ನ ರಾಜ್ಯಾಧ್ಯಕ್ಷರ ಬಳಿಗೆ ಹೋಗಿ ನಮ್ಮ ಒಂದು ತಂಡ ಅವರಲ್ಲಿ ಮನವರಿಕೆ ಮಾಡಿಕೊಡ್ತೀವಿ. ದಯವಿಟ್ಟು ನಮ್ಮ ಜಗದೀಶ್ ಚೌಧರಿ ಅವ್ರನ್ನ ಉಳಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಬಿಜೆಪಿ ನೆಲಮಂಗಲ ತಾಲೂಕು ಅಧ್ಯಕ್ಷ ಆದಂತಹ ಶ್ರೀಯುತ ಜಗದೀಶ್ ಚೌಧರಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ, ಪಕ್ಷದ ಸಂಘಟನೆಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ, ಜನಸೇವೆಯಲ್ಲಿ ಯಾವತ್ತೂ ನಾ ಮುಂದು ಅಂತೇಳಿ ಯಾವುದನ್ನು ಅನ್ಯತಾ ಯೋಚನೆ ಮಾಡದೆ, ಯಾವುದು ಕಷ್ಟ ಸುಖಗಳಿಗೆ ಆಗಲಿ, ಖರ್ಚು ವೆಚ್ಚಗಳಿಗಾಗಲಿ ಯಾವುದಕ್ಕೂ ಲೆಕ್ಕ ಹಾಕದೆ ಬಹಳ ಧೈರ್ಯದಿಂದ ಹುಮ್ಮಸ್ಸಿನಿಂದ ಮುನ್ನುಗ್ಗಿ ಯಾವತ್ತೂ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂತಾರ. ಇವತ್ತು ಅವರು ಬೂತ್ ಮಟ್ಟದಲ್ಲಿ ಒಬ್ಬ ಬೂತ್ ಕಾರ್ಯಕರ್ತ, ಬೂತ್ ಅಧ್ಯಕ್ಷ ಆಗಿದ್ದರಿಂದ ಅಲ್ಲಿಂದ ಪಕ್ಷದ ಕೆಲಸ ಮಾಡ್ಕೊಂಡ್ ಬಂದಿರೋ ಅಂತವ್ರು ಇವತ್ತು ಒಬ್ರು ತಾಲೂಕು ಅಧ್ಯಕ್ಷರಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಬಹಳ ತಳಮಟ್ಟದಿಂದ ಅವರು ಈ ರಾಜಕೀಯ ಜೀವನ, ಈ ಸಾಮಾಜಿಕ ಸೇವೆಗಳಲ್ಲಿ ಅವರು ತೊಡಸ್ಕೊಂಡಿರ್ತಾರೆ. ಈ ವಿಜಯೋತ್ಸವ, ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಅವರಿಗೆ ತೋಚಿದಂತಹ ಒಂದು ಸಣ್ಣ ಲೋಪ ಆಗಿದೆ. ಆ ಸಣ್ಣ ಲೋಪಕ್ಕೆ ಇವರೊಬ್ಬರನ್ನೇ ಜವಾಬ್ದಾರನಾಗಿ ಮಾಡಿ ಏಕಾಏಕಿ ನಮ್ಮ ಪಕ್ಷದ ರಾಜ್ಯ ನಾಯಕರಾಗಲಿ, ಪಕ್ಷದ ರಾಜ್ಯ ಸಂಘಟನೆಗಳಾಗಲಿ ಏಕಾಏಕಿ ಇವರು ಒಬ್ಬರನ್ನೇ ಗುರಿ ಮಾಡಿ ಆ ಕೊನೆ ಪಕ್ಷ ಒಂದು ನೋಟಿಸ್ ಆದರೂ ಕೊಡದೆ, ಅವ್ರಿಗೆ ಒಂದು ಕಾಲಾವಕಾಶ ಕೊಡದೆ
ಅವ್ರ ಹತ್ರ ಒಂದು ಉತ್ತರ ಕೇಳದೆ, ಒಂದು ಸ್ಪಷ್ಟನೆ ಕೇಳದೆ, ಯಾವುದೇ ಫಾರ್ಮಾಲಿಟೀಸ್ ಇಲ್ದಲೆ ಏಕಾಏಕಿ ಇವರೊಬ್ಬರ ಮೇಲೆ ಕ್ರಮ ಜರುಗಿಸಿರೋ ಅಂಥದ್ದು, ಅವ್ರನ್ನ 6 ವರ್ಷಗಳ ಉಚ್ಚಾಟಿಸಿರೋ ಅಂಥದ್ದು ಯಾವುದೇ ಕಾರಣಕ್ಕೂ ಇದು ಒಬ್ಬ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿತಕ್ಕಂಥ ಯಾವ ಕಾರ್ಯಕರ್ತನಿಗೂ ಇದು ಶ್ರೇಯ ಆಗೋದಿಲ್ಲ. ಅವ್ರ ಮುಂದಿನ ಭವಿಷ್ಯ ಮಾರಕ ಆಗ್ತೈತೆ. ದಯಮಾಡಿ ನಾವಿಷ್ಟೇ ಕೇಳ್ಕೊಳೋದು, ಒಬ್ಬ ಒಳ್ಳೆ ಪಕ್ಷದ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ, ತಾಲೂಕು ಅಧ್ಯಕ್ಷರಂತ ಜವಾಬ್ದಾರಿ ಇರುವಂಥವ್ರು, ಪಕ್ಷ ಸಂಘಟನೆಯಲ್ಲಿ ಸದಾ ನಿರತರಾಗಿರುವಂಥವ್ರು, ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಬಹಳ ವಿಭಿನ್ನವಾಗಿ ತೊಡಸ್ಕೊಂಡಿರುವಂಥವ್ರು, ಪಕ್ಷದ ಸಂಘಟನೆಯಲ್ಲಿ ಅವ್ರದ್ದೇ ಆದಂತ ಒಂದು ವಿಭಿನ್ನವಾದಂತಹ ಶೈಲಿನಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವತ್ತು ಪಕ್ಷವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ರಾಜ್ಯ ಸರ್ಕಾರವು ಕರ್ನಾಟಕ ಸಂಭ್ರಮ 50ರ ಅಡಿ ಹೆಸರಾಯಿತು, ಕರ್ನಾಟಕದ ಉಸಿರಾಯಿತು. ಕನ್ನಡ ಅಭಿಮಾನದ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸಲು ಸೂಚನೆ ನೀಡಿದೆ. ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ಲಿಂಗಯ್ಯ ಚಿಕ್ಕನಾಯಕನಹಳ್ಳಿಯಲ್ಲಿ ತಿಳಿಸಿದರು. ನಮ್ಮ ರಾಜ್ಯ ಸರ್ಕಾರವು ಕರ್ನಾಟಕ ಸಂಭ್ರಮ 50ರ ಹೆಸರಾಯಿತು, ಕರ್ನಾಟಕದ ಉಸಿರಾಯಿತು. ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸಲು ಸೂಚನೆ ನೀಡಿದೆ. ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ಲಿಂಗಯ್ಯ ಚಿಕ್ಕನಾಯಕನಹಳ್ಳಿಯಲ್ಲಿ ತಿಳಿಸಿದರು. ಮುಂದುವರಿದು ಮಾತನಾಡಿದ ಅವರು, ಇಂದು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಜ್ಯೋತಿ ರಥಯಾತ್ರೆ ಆಗಮಿಸಿದೆ. ದಿನಾಂಕ 2/11/2023ರಂದು ಜ್ಯೋತಿ ರಥಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದ್ದರು. ಅದರಿಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಕನ್ನಡ ಸಂಘ, ಸುಭಾಷ್ ಚಂದ್ರ ಬೋಸ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ಕಲಾವಿದರು ಯಾತ್ರೆಯಲ್ಲಿ ಪಾಲ್ಗೊಂಡರು. ಎಲ್ಲರೂ ಕನ್ನಡ ಶಲ್ಯವನ್ನು ಕೊರಳಿಗೆ ಧರಿಸಿ ಸಂಭ್ರಮಿಸಿದರು. ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ಲಿಂಗಯ್ಯ, ಬಿಇಒ ಕಾಂತರಾಜು, ತಹಶೀಲ್ದಾರ್ ಕೀರ್ತಿ ಹಾಗೂ ಕೃಷ್ಣೇಗೌಡ ಹಾಜರಿದ್ದರು. ಇಲ್ಲಿ ಕೂಡ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದಂಥ ಅನೇಕ ಸಂದರ್ಭಗಳಿವೆ. ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹೋರಾಟವನ್ನು ಸ್ವಾತಂತ್ರ್ಯ ಚಳವಳಿಯ ಜೊತೆಯಲ್ಲೇ ಮಾಡಿದಂಥ ಧೀಮಂತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಇಂಥ ಒಂದು ಪುಣ್ಯ ಭೂಮಿಗೆ ಬಂದಿರತಕ್ಕಂಥ ಈ ಒಂದು ಜಾಗೃತಿ ಜ್ಯೋತಿ ಯಾತ್ರೆಯನ್ನು ನಾವೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. 10 ದಿನಗಳ ಕಾಲ ಎಲ್ಲ ಸಾರ್ವಜನಿಕರ, ಸಂಘ ಸಂಸ್ಥೆಗಳ, ವಿದ್ಯಾರ್ಥಿಗಳ, ಜಿಲ್ಲಾಡಳಿತದ ಪರವಾಗಿ ನಾವು ಬೀಳ್ಕೊಡ್ತಕ್ಕಂಥ ಒಂದು ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ, ನೆಲದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ನಾಡು ನುಡಿಯ ಬಗ್ಗೆ ನಾವೆಲ್ಲರೂ ಜಾಗೃತರಾಗೋಣ. ಮತ್ತು ನಾವೆಲ್ಲರೂ ಈ ಜ್ಯೋತಿಯನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಉತ್ತಮವಾದಂಥ ಬುನಾದಿಯನ್ನು ಹಾಕ್ಕೊಡ್ತಾ ಇದ್ದೀವಿ. ಸಹಕರಿಸಿದಂಥ ತಾಲೂಕು ಆಡಳಿತಕ್ಕೆ ಮತ್ತು ಸಂಘ ಸಂಸ್ಥೆಗಳಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ಮನವಿ ಏನಂದರೆ, ಈ ಜಾಗೃತಿ ಜಾಥಾ ಹೋಗ್ತಾ ಇರ್ತಕ್ಕಂಥ ಸಂದರ್ಭವನ್ನು ತಾವುಗಳು ತಿಳಿಸಿದರೆ ಅಲ್ಲಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜಿನ ಮಕ್ಕಳು ಈ ಜಾಗೃತಿ ಯಾತ್ರೆಯನ್ನು ನೋಡಲಿ, ಆನಂದ ಪಡಲಿ. ಅವ್ರಿಗೂ ಕೂಡ ಇದರ ಮನವರಿಕೆ ಆಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ನಮ್ಮ ಜೊತೆಲಿದ್ದಾರೆ, ತಹಶೀಲ್ದಾರ್ ಇದ್ದಾರೆ, ತಾಲೂಕಿನ ಪೊಲೀಸ್ ವ್ಯವಸ್ಥೆ ಸೂಕ್ತವಾಗಿ ಕೆಲಸ ಮಾಡಿದೆ. ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಕನ್ನಡ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು, ನಾಗರಿಕರು, ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು ಸೇರಿ ಈ ಜಾಥಾವನ್ನು ಯಶಸ್ವಿಯಾಗಿ ಪ್ರಾರಂಭ ಮಾಡಿದ್ದೇವೆ. ಈ 10 ದಿನಗಳ ಕಾಲ ತುಮಕೂರು ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ತಂಡ ಯಶಸ್ವಿಯಾಗಿ ಮುನ್ನಡೆದು 24ನೇ ತಾರೀಕು ನಮ್ಮ ಜಿಲ್ಲೆಯಿಂದ ಕೊರಟಗೆರೆ ತಾಲೂಕಿನ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾರಂಭ ಆಗುತ್ತೆ. ಅದರ ನೇತೃತ್ವವನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ರವಿಕುಮಾರ್ ಈಗಲಿಂದಲೇ ವಹಿಸಿದ್ದಾರೆ. ಅವರ ಯಾತ್ರೆಯ ಮುಖಾಂತರ ಮುಂದಿನ ಜಿಲ್ಲೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಕನ್ನಡ ಹೆಸರಾಗಿ ಉಳಿಬೇಕು ಅಂತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಪ್ರಾಥಮಿಕ ಹಂತದಿಂದಲೂ ಸಹ ನಾವು ಶಿಕ್ಷಣದಲ್ಲಿ ಕನ್ನಡವನ್ನೇ ಉಚ್ಚಾರಣೆ ಮಾಡಿ ಬೆಳೆಸ್ತಕ್ಕಂತಹ ಭಾಷೆ
ಇವತ್ತು ಕನ್ನಡದ ತೇರು ನಾಡಿನ ಉದ್ದಗಲಕ್ಕೂ ಸಹ ಸಂಚರಿಸಿ ಎಲ್ಲರ ಮನದಲ್ಲೂ ಸಹ ಅಚ್ಚಳಿಯದೆ ಉಳಿದು ಕರ್ನಾಟಕದ ಒಂದು ಒಗ್ಗಟ್ಟಾದಂತಹ ಭಾವನೆ, ಮಾತೃಭಾಷೆ ಇನ್ನು ಹೆಸರಾಗಿ ಉಳಿಯಲಿ ಅಂತ ಹೇಳ್ಬಿಟ್ಟು ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ರಥಯಾತ್ರೆ ಬರ್ತಾ ಇದೆ. ಇದಕ್ಕೆ ಎಲ್ಲ ಸಹೃದಯ ಕನ್ನಡಿಗರು ಸಹ, ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಮಕ್ಕಳು ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳಿಸಿ ಈ ರಥಯಾತ್ರೆ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ನಾನು ಕೋರ್ತೇನೆ. ವಾಲ್ಮೀಕಿ ಹಗರಣದಲ್ಲಿ ದೋಚಿರುವ 100 ಕೋಟಿ ಹಣ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನಾ? ಈ ಕಾಂಗ್ರೆಸ್ ಸರ್ಕಾರವೇ ಡೇಲೈಟ್ ರಾಬರಿ ಸರ್ಕಾರ, ಲೂಟಿ ಸರ್ಕಾರ. ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿ ಹಣಕಾಸು ಇಲಾಖೆಯ ಕೈವಾಡ ಎದ್ದು ಕಾಣ್ತಿದೆ. ಈ ಹಣಕಾಸು ಇಲಾಖೆ ಜವಾಬ್ದಾರಿ ಸಿಎಂ ಸಿದ್ದರಾಮಯ್ಯನವರದ್ದೇ ತಾನೆ. ಮಾಜಿ MLC YA ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ದೋಚಿರುವ 100 ಕೋಟಿ ಹಣ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನಾ? ಈ ಸರ್ಕಾರ ಡೇಲೈಟ್ ರಾಬರಿ ಸರ್ಕಾರ, ಲೂಟಿ ಸರ್ಕಾರ. ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಹಣಕಾಸು ಇಲಾಖೆಯ ಕೈವಾಡ ಎದ್ದು ಕಾಣುತ್ತಿದೆ. ಈ ಹಣಕಾಸು ಇಲಾಖೆಯ ಜವಾಬ್ದಾರಿ ಸಿಎಂ ಸಿದ್ದರಾಮಯ್ಯನವರದ್ದೇ ತಾನೆ ಎಂದು ಮಾಜಿ MLC YA ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ರಾಜ್ಯದ ಪರಿಶಿಷ್ಟ ಪಂಗಡದ ನಾಯಕರು ಈ ಹಗರಣದ ಬಗ್ಗೆ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಯಾಕೆ? ನಿಮ್ಮ ಸಮುದಾಯದ ಏಳಿಗೆಗೆ ಮೀಸಲಿಟ್ಟ ಹಣ ಸ್ವಾಮಿ, ಇದು ಭ್ರಷ್ಟರ ಪಾಲಾಗಿದೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಲ್ಲಿ ಇರುವ ಸುಮಾರು 3 ಎಕರೆ 16 ಕುಂಟೆ ಜಮೀನಿಗೆ ಅಂದಾಜು 68 ಕೋಟಿ ಪರಿಹಾರ ಕೇಳ್ತಾ ಇದ್ದಾರಲ್ಲ, ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನ್ರಿ ಇದು ಬೇಲಿನೇ ಎದ್ದು ಹೊಲ ಮೇಯೋ ಥರ ಆಗೋಗಿದೆ. ಈ ರಾಜ್ಯ ಸರ್ಕಾರದ ಖಜಾನೆಯ ಅಧಿಪತಿ ಸಿಎಂ ಸಿದ್ದರಾಮಯ್ಯನವರೇ ಈ ಹಗರಣಕ್ಕೆ ಹೊಣೆ ಹೊರಬೇಕು ಎಂದರು. ಬಿಜೆಪಿ ಪಕ್ಷದ ವತಿಯಿಂದ ನಮ್ಮ ನಾಯಕರು ಪ್ರತಿಭಟನೆ ನಡೆಸಿದ್ರು. ನಾನು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾವ್ರೆ ಅಂತ ಜಾತಿ ಲೆಕ್ಕಾಚಾರದ ಶಟರ್ ಬೆಳೆಸ್ತಾ ಇದ್ದೀರಿ. ಯಾಕ್ರಿ ಬೇಕು ಇವೆಲ್ಲ? ಸಮಾಜವಾದಿ ಪಕ್ಷದಿಂದ ಬಂದವರು ಸ್ವಾಮಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಿಕೊಂಡು ಬದುಕು ಕಟ್ಟಿಕೊಂಡವರು. ಈ ಎಲ್ಲ ಹಗರಣಗಳ ಕುರಿತು CBI ತನಿಖೆ ಆಗಬೇಕು. ಇದರ ಹೊಣೆಯನ್ನು ನೀವೇ ಹೊರಬೇಕು. ಗೌರವದಿಂದ ರಾಜೀನಾಮೆ ಕೊಟ್ಟು ಹೊರಬನ್ನಿ. ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಸತ್ಯ ಯಾವತ್ತಿದ್ರೂ ಗೊತ್ತಾಗಲೇಬೇಕು. 2013ರಲ್ಲಿ ಲೋಕಾಯುಕ್ತವನ್ನು ಸಾಯಿಸಿದ್ದು ಇದೇ ಸಿದ್ದರಾಮಯ್ಯನವರೇ. ACB ಹುಟ್ಟಾಕಿದ್ದು ಇದೇ ಸಿದ್ದರಾಮಯ್ಯನವರೇ. ACB ಯಾಕೆ ಮಾಡಿದ್ದಾರೆ ಗೊತ್ತಾ? ಯಾರು ವಿರುದ್ಧ ಮಾತನಾಡುತ್ತಾರೋ ಅವರ ಮೇಲೆ ಸುಮ್ಮನೆ ಕೇಸ್ ಹಾಕೋದಕ್ಕೆ. ಇದನ್ನ ಹೈಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು. ಲೋಕಾಯುಕ್ತಕ್ಕೆ ಇನ್ನೂ ಹೆಚ್ಚಿನ ಬಲ ಇದ್ದಿದ್ರೆ ಸಿದ್ದರಾಮಯ್ಯನವರ ಆದಿಯಾಗಿ ಇನ್ನೂ ಅನೇಕ ಶಾಸಕರು, ಸಚಿವರು ಜೈಲು ಪಾಲಾಗ್ತಿದ್ರು ಎಂದು ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ತಮ್ಮ ಆಕ್ರೋಶ ಹೊರಹಾಕಿದ್ರು. ನಾನು ಎಲೆಕ್ಷನ್ ನಡೆದ ಮೇಲೆ 1 ತಿಂಗಳಾದ್ಮೇಲೆ ಬಂದಿದ್ದೀನಿ. ಸಿರಾ ತಾಲೂಕಿಗೆ 20 ವರ್ಷಗಳಿಂದ ನಂದು ಸಿರಾ ತಾಲೂಕು ಬಹಳ ದೊಡ್ಡ ಪ್ರಮಾಣದ ನಂಟಿದೆ. ಈ ತಾಲೂಕಿನ ಎಲ್ಲ ಶಿಕ್ಷಕ ಸಮುದಾಯದ ಬಂಧುಗಳು ನಮ್ಮನ್ನು ಭಾಳ ಪ್ರೀತಿಯಿಂದ ಸ್ವಾಗತಿಸಿ ನಮ್ಮನ್ನು ನಾಯಕನನ್ನಾಗಿ ಮಾಡೋದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶ್ರಮಿಸಿದ್ದಾರೆ. ಈ ಚುನಾವಣೆಯಲ್ಲಿ ಇದಕ್ಕಿಂತ ಮೊದಲು 3 ಬಾರಿ ಚುನಾವಣೆ ನಾನು ಗೆಲ್ಲಿಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದೇ ಈ ಕ್ಷೇತ್ರದ ಶಿಕ್ಷಕ ಬಂಧುಗಳು. ಪಕ್ಷೇತರನಾಗಿ ಸ್ಪರ್ಧೆ ಮಾಡೋ ಸಂದರ್ಭದಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿ ಮುಖಾಂತರ 3 ಬಾರಿ ಸ್ಪರ್ಧೆ ಮಾಡಿದಾಗಲೂ ನನಗೆ ಸಹಕಾರ ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ಆಶೀರ್ವಾದ ಮಾಡಿ ನನಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದೀರಿ. ಕಾರಣಾಂತರದಿಂದ ನಾನು ಸೋತಿದ್ದೇನೆ. ಆದರೆ ನನ್ನ ಶಿಕ್ಷಕ ಸಮುದಾಯವನ್ನು ಯಾವುದೇ ಕಾರಣಕ್ಕೆ ನಾನು ಮರೆಯೋ ಪ್ರಮೇಯ ಇಲ್ಲ, ಮರೆಯೋಕ್ಕೆ ಸಾಧ್ಯ ಇಲ್ಲ, ಮರೆಯುವುದಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ತಯಾರು ಮಾಡುವ ಶಕ್ತಿ ಸಾಮರ್ಥ್ಯ ಶಿಕ್ಷಕ ಸಮುದಾಯಕ್ಕಿತ್ತು. ಆ ಕೆಲಸ ಮಾಡಿದ್ದಾರೆ. ಮೊನ್ನೆ ಚುನಾವಣೆಯಲ್ಲಿ ನಾನು ಸೋತಿದ್ದೇನೆ, ಆದರೆ ಶಿಕ್ಷಕರನ್ನು ಸೋಲಿಸಿಲ್ಲ. ನನ್ನ ಅದೃಷ್ಟ ಸೋತಿದೆ, ನನ್ನ ಕೆಲಸ ಸೋಲಿಸಿಲ್ಲ. ಆದರೆ ಆ ಸಂದರ್ಭಗಳನ್ನು ಸೋಲಿಸಿದೆ. ಹಾಗಾಗಿ ನಾನು ಸೋಲಿನಿಂದ ಕಂಗೆಟ್ಟಿಲ್ಲ.
ಸೋಲಿನಿಂದ ಪಾಠ ಕಲಿಯುವ ಎಷ್ಟು ಅವಕಾಶಗಳು ಒದಗಿ ಬಂದಿದೆ. ಅವಕಾಶಗಳನ್ನು ಬಳಸ್ಕೊಂಡು ಮುಂದೆ ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ನಮಗೆ ಯೋಜನೆ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೇನೆ. ಈ ಚುನಾವಣೆಯಲ್ಲಿ ನನಗೆ ಸಹಕಾರ ಮಾಡಿದಂಥ ಎಲ್ಲ ಶಿಕ್ಷಕ ಸಮುದಾಯದ ಬಂಧುಗಳಿಗೆ, ಪಕ್ಷದ ಎಲ್ಲ ನಾಯಕರಿಗೆ, ಎಲ್ಲ ತಾಲೂಕುಗಳ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಎಲ್ರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಿನ್ನೆಲೆಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಮುಖ್ಯಮಂತ್ರಿ ಆದ ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅನ್ನುವ ವಾಸ್ತವ ಸತ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ST ನಿಗಮದ ಮಹರ್ಷಿ ವಾಲ್ಮೀಕಿ ST ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ. ಅದೇನೆಂದರೆ 187 ಕೋಟಿಯನ್ನು ಡ್ರಾ ಮಾಡಿ ಆಂಧ್ರ, ತೆಲಂಗಾಣ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಬಾರ್ಗಳಿಗೆ, ಚಿನ್ನದ ಅಂಗಡಿಗಳಿಗೆ, ಆಮೇಲೆ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾಶ್ ರಿಸೀವ್ ಮಾಡಿಕೊಂಡು ತೆಲಂಗಾಣ ಎಲೆಕ್ಷನ್ಗೆ, ಬಳ್ಳಾರಿ ಎಲೆಕ್ಷನ್ಗೆ ನೀವು ಬಳಸ್ತಿರಲ್ಲ, ಈ ದುಡ್ಡು ನಿಮ್ಮ ಅಪ್ಪನ ಆಸ್ತಿನ? ಯಾರ ದುಡ್ಡಿದು? ಇದು ಡೇ ಲೈಟ್ ರಾಬರಿ ಅಲ್ವಾ? ಇದು ಒಬ್ಬ ಟ್ರೈಬಲ್ಸು, ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಇದನ್ನು ನೀವು ಮೀಸಲಿಡಬೇಕಾಗಿರುವ, ಕಾರ್ಯಯೋಜನೆ ರೂಪಿಸಬೇಕಾಗಿರುವ, ಯೋಜನೆಗಳನ್ನ ಕೊಡಬೇಕಾಗಿರೋ ದುಡ್ಡನ್ನು ನೀವು ಏಕಾಏಕಿ ಇದನ್ನು ಡ್ರಾ ಮಾಡಿ ತಿಂದಾಕ್ತೀರಿ ಅಂದರೆ ನಿಮ್ಗೆ ಎಷ್ಟು ಧೈರ್ಯ ಇದೆ? ಇದೇನು ಪ್ರಜಾಪ್ರಭುತ್ವದಲ್ಲಿ ಇದ್ದೀರೋ ನೀವು? ಇಲ್ಲ ದರೋಡೆಕೋರ ಸರ್ಕಾರ ನಡೆಸ್ತಾ ಇದ್ದೀರೋ? ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಪರಿಶಿಷ್ಟರ ಪಾಲಿನ ಅನುದಾನದಲ್ಲಿ ಆಗುತ್ತಿರುವ ಹಗಲು ದರೋಡೆ ಹದ್ದು ಮೀರಿದೆ. ವ್ಯಾಪಕ ಸುಳ್ಳು ಪ್ರಮಾಣ ಪತ್ರ ವಿತರಣೆ ಖಂಡಿಸಿ ಹಾಗೂ ನಿಗಮದ ಕುಂಠಿತ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಸಮಗ್ರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಿಗೆ ಇಂದಿನ ಉಳಿಕೆ ಹಾಲಿ ಅವಶ್ಯ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಇದೇ 22ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಜಿಲ್ಲಾ ವಾಲ್ಮೀಕಿ ಸ್ವಾಭಿಮಾನ ಸಂಘದ ಅಧ್ಯಕ್ಷ ರಾಜಣ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸರ್, ವಾಲ್ಮೀಕಿ ನಿಗಮದ ಪರಮನೀಚ ಭ್ರಷ್ಟಾಚಾರ ಅನ್ನೋದಕ್ಕಿಂತಲೂ ಇದೊಂದು ಬಹುದೊಡ್ಡ ಹಗಲು ದರೋಡೆ. ಚರಿತ್ರೆಯಲ್ಲಿ ಅನೇಕ ಭ್ರಷ್ಟಾಚಾರಗಳು, ನೀಚತನಗಳನ್ನ ಸರ್ಕಾರ ಮತ್ತು ಆಡಳಿತಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಇಷ್ಟು ವರ್ಸ್ಟು ದರೋಡೆಯನ್ನು ಯಾವತ್ತೂ ಮಾಡಿರಲಿಲ್ಲ. ಆದರೆ ನಾವು ಅದನ್ನು ಖಂಡಿಸಿ ಈಗಾಗಲೇ ಹೋರಾಟ ಮಾಡಬೇಕಾಗಿತ್ತು. ನಾವು ಜವಾಬ್ದಾರಿಯುತವಾಗಿರೋರು, ಪೊಲೀಸ್ ಇಲಾಖೆಗಳು, ಏಜೆನ್ಸಿಗಳು ತನಿಖೆ ಮಾಡ್ತಾಯಿದ್ವಿ. ತಾಳ್ಮೆಯಿಂದ ನೋಡಿ ಏನು ಸತ್ಯತೆಗಳು ಹೊರಗಡೆ ಬರ್ತದೆ ಅಂತ ಕಾದು ನೋಡಿದ್ವಿ. ಆದರೆ ಈ ತನಿಖೆಗಳು ಇವತ್ತೂ ಸಹ ಆಮೆ ವೇಗದಲ್ಲಿದ್ದಾವೆ. ಇಂತಹ ಒಂದು ಗಂಭೀರವಾದ ಪ್ರಪಂಚದಲ್ಲಿ, ಸಮಾಜದಲ್ಲಿ ಇನ್ನು ಮುಖ್ಯವಾಹಿನಿಗೆ ಬರೆದಿರ್ತಕ್ಕಂಥ ಅತ್ಯಂತ ಕಡುಬಡವರ ನಿಧಿಗೆ, ಬದುಕಿಗೆ ಕೈ ಹಾಕಿರುವಂಥ ಇಂಥ ಗಂಭೀರ ಪ್ರಕರಣವೂ ಸಹ ಪೊಲೀಸ್ ಇಲಾಖೆಗಳು, ಏಜೆನ್ಸಿಗಳು ಅತಿ ಆಮೆ ವೇಗದಲ್ಲಿ ಸಾಗ್ತಾ ಇದ್ದಾವೆ. ಇದು ಸಹ ನಾವು ಖಂಡಿಸ್ತೀವಿ. ಇಷ್ಟೊತ್ತಿಗಾಗಲೇ ಮುಗಿಸಿ ಆ ಭ್ರಷ್ಟರನ್ನ, ಆ ದರೋಡೆಕೋರನ್ನ ಜೈಲು ಕಟ್ಟಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಇದೇ 22ನೇ ತಾರೀಕು ಸೋಮವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನಾ ಧರಣಿಯಲ್ಲಿ ಬರೀ ಮುಖಂಡರೇ 2,500ರಿಂದ 3,000 ಜನಕ್ಕೂ ಹೆಚ್ಚು ಸೇರ್ತೀವಿ. ಅಲ್ಲಿಗೆ ಏನಾದ್ರೂ ಸಹ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡದೆ ಕಲಿತ್ರೆ ಸರ್ಕಾರಕ್ಕೂ ಗೊತ್ತು, ಪೊಲೀಸ್ ಇಲಾಖೆಗೆ ಗೊತ್ತು ವಾಲ್ಮೀಕಿ ಸಮಾಜದ ಹೋರಾಟ ಹೆಂಗಿರ್ತದೆ ಅಂತಂದೇಳಿ. ಕಳೆದ ಹೋರಾಟದಲ್ಲಿ ಎಲ್ಲರೂ ಸಹ ಮೆಟ್ರೋನಲ್ಲಿ ಬಂದು ವಿಧಾನಸೌಧ ಸೇರ್ಕೊಂಡಿದ್ದು ಎಲ್ರಿಗೂ ಗೊತ್ತಿದೆ. ಆ ಮಟ್ಟಕ್ಕೆ ನಮ್ಮನ್ನು ಕೆದಕಬಾರ್ದು. ನಮ್ಮ ಬದುಕನ್ನು ಸುದೀರ್ಘ 75 ವರ್ಷಗಳು ಸಹ ನುಂಗಿ ನೀರು ಕುಡಿದಿದ್ದೀರ. ಇದೊಂದು ಪ್ರಜಾಪ್ರಭುತ್ವ 75 ವರ್ಷ ಆಯಿತು. ಇದು ಸುವರ್ಣ ಮಹೋತ್ಸವ ಸಂದರ್ಭ. ಇದು ನಾವೆಲ್ಲರೂ ಪಾಯಸವನ್ನು ಉಂಡು, ಸ್ವೀಟನ್ನು ತಿಂದು ಸಂತೋಷವನ್ನು ಪಡ್ತಾನ ಈ ದೇಶದ ಸಂವಿಧಾನವನ್ನು, ಈ ಸರ್ಕಾರಗಳನ್ನು ಹೊಗಳಬೇಕಾಗಿತ್ತು. ಆದರೆ ಸರ್ಕಾರದ ಮುಂದ್ಗಡೆ, ಇಲಾಖೆಗಳ ಮುಂದ್ಗಡೆ, ವಿಧಾನಸೌಧದ ಮುಂದ್ಗಡೆ ಹೋಗಿ ಕಣ್ಣೀರು ಹಾಕಿ ಕೇಳುವಂಥ ಪರಿಸ್ಥಿತಿ ಇದೆ. ನಾವು ಇಲ್ಲಿವರೆಗೂ ಸಹಿಸಿದ್ದೀವಿ, ಇನ್ನೂ ಸಹ ನಾವು ಆಗೋದಿಲ್ಲ. ಆ ಕಾರಣಕ್ಕೆ 22ನೇ ತಾರೀಕು ಪ್ರತಿಭಟನಾ ಧರಣಿಯನ್ನು ಇಟ್ಕೊಂಡಿದ್ದೀವಿ. ಇವರು ಆ ತನಿಖೆಯನ್ನು ಅತಿ ವೇಗವಾಗಿ ಮಾಡಿ ಆ ದರೋಡೆಕೋರನ್ನ
ದರೋಡೆಕೋರರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ನೀವೆಂಥ ಸೊಬೂಬು ನಾಚಿಗೇಡಿನ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀರಾ. ಈ ರಾಜ್ಯದ ಮುಖ್ಯಮಂತ್ರಿಗಳು, ನ್ಯಾಯವಾದಿಗಳು ಸಹ ಅಪಾರ ಕಾನೂನು ಅನುಭವ ಇರೋರು. ಅಲ್ಲಿ ಕದ್ದಿರೋದು, ದರೋಡೆ ಮಾಡಿರೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಅನುದಾನ. ಸರ್, ಕಲ್ಯಾಣ ಕರ್ನಾಟಕದಿಂದ ಕಲಬುರಗಿ, ಯಾದಗಿರಿ, ರಾಯಚೂರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಹಾಸನ ಈ ಭಾಗದ ಎಲ್ಲ ಮುಖಂಡರುಗಳು ಸಹ ಬರ್ತಾಯಿದ್ದಾರೆ. ಅಲ್ಲಿ ಅವರ ಸಂಪರ್ಕಗಳು ಮಾಡ್ಕೊಂಡು ಅಲ್ಲ ನಮ್ಮ ವಿಭಾಗೀಯ ಶಾಖೆಗಳಿರ್ತವೆ, ತಾಲೂಕು ಮಟ್ಟದ ಶಾಖೆಗಳಿರ್ತವೆ, ಅವ್ರು ಆರ್ಗನೈಸ್ ಮಾಡ್ಕೊಂಡು ಮುಖಂಡರುಗಳು ಮಾತ್ರ ಸೇರಬೇಕು ಅಂತಂದೇಳಿ ನಾವು ಒಂದು 2,500 ಜನ ಸೇರಿಬಿಟ್ಟು ಸರ್ಕಾರಕ್ಕೆ ಒಂದು ಗಟ್ಟಿಯಾದ ಎಚ್ಚರಿಕೆಯನ್ನು ಕೊಟ್ಟು ಇದನ್ನು ತನಿಖೆಯನ್ನು ವೇಗ ಮಾಡಿರಿ ಅಂತಂದೇಳಿ ನಾವು ಸರ್ಕಾರಕ್ಕೆ ಒತ್ತಾಯನ ಆಗ್ತಾ ಇದ್ದೀವಿ ಸರ್. ಇದ್ರ ಜೊತೆಯಲ್ಲಿ ಒಂದು ಪ್ರಕರಣಕ್ಕೆ ಒಂದು ಕೆಲಸಕ್ಕೆ ಬರೋದು ಕಾಯ್ದೆಗಳನ್ನು ಅದು ಮಾಮೂಲಿ ಭ್ರಷ್ಟಾಚಾರದ ಕಾಯ್ದೆ ಹಾಕಿದ್ದಾರೆ. ಭ್ರಷ್ಟಾಚಾರದ ಕಾಯ್ದೆಯಲ್ಲಿ ನಾವು ನೋಡಿದ್ದೀವಿ ಎಷ್ಟು ಜನ ಅಧಿಕಾರಿಗಳು ಜೈಲಿಗೆ ಹೋಗಿ ರಾಜಾರೋಷಕ್ಕೆ ಬಂದು ಪ್ರಮೋಷನ್ಗಳು ತೊಗೊಂಡು ಮತ್ತು ಸೀಟಲ್ಲಿ ಕುತ್ಕೊಂಡು ನೋಡಿದ್ದೀವಿ. ಹಂಗಿದ್ಮೇಲೆ ಪರಿಶಿಷ್ಟ ಹಣಗಳನ್ನು ಕದ್ದಿದ್ದಾದಮೇಲೆ ಕಾನೂನಿನ ಅರಿವಿರುವಂಥವ್ರು ಮುಖ್ಯಮಂತ್ರಿಗಳು, ನ್ಯಾಯವಾದಿಗಳಾಗಿರೋರು ಈ ಅನುದಾನ ದುರ್ಬಳಕೆ ಆಗಿರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ್ದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಯ್ದೆನೇ ಯಾಕೆ ಹಾಕಿಲ್ಲ? ಆ ಕಾಯ್ದೆನ ಇರೋದೇನಕ್ಕೆ ಕಾಯ್ದೆ? ಅಷ್ಟು ಕನಿಷ್ಠ ಪರಿಜ್ಞಾನಗಳಿಲ್ವಾ? ಇದು ಯಾವ ಅನುದಾನ, ಇದಕ್ಕೆ ಯಾವ ಕಾಯ್ದೆ ಕಲಮನ್ನು ಅಳವಡಿಸ್ಬೇಕು ಅಂತಂದೇಳ್ಬಿಟ್ಟು ಅಷ್ಟೊಂದು ದಡ್ತನ ಮತ್ತು ಕಾನೂನಿನ ಅರಿವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ? ಆಗಬಾರ್ದು. ಅದನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಮಾಡಬೇಕು. ಮತ್ತು ಇಲ್ಲಿವರೆಗೂ ಏನು ಕುಂಠಿತವಾಗಿದೆ ಆ ಕುಂಠಿತವಾಗಿರೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅನುದಾನಗಳು ಬಿಡುಗಡೆ ಮಾಡಬೇಕು. ಈಗ 187 ಕೋಟಿ ಏನು ಭ್ರಷ್ಟಾಚಾರ ಆಗಿದೆ, ಇದು ಪೊಲೀಸ್ ಪ್ರಕರಣದಿಂದ ತನಿಖೆ ಮುಗಿಯೋವರೆಗೂ ಬಹುತೇಕ ಸರ್ಕಾರದ ಅಥವಾ ಕೋರ್ಟ್ನ ಹಂತದಲ್ಲೇ ಇರ್ಬೋದೇನೋ. ಆ ಕಾರಣಕ್ಕೆ ಬಡವರು ಬದುಕು ಬೀದಿಗೆ ಬರಬಾರ್ದು. 187 ಕೋಟಿ ಸಮಾನಾಂತರ ಅನುದಾನನ ಬಿಡುಗಡೆಯನ್ನು ಮಾಡಿ, ತಕ್ಷಣಕ್ಕೆ ಬಿಡುಗಡೆಯನ್ನು ಮಾಡಿ, ಸಾವಿರಾರು ಕೋಟಿ ಅನುದಾನವನ್ನು ಬಡವ್ರನ್ನ ಅನ್ನನ ಕಿತ್ಬಿಟ್ಟು ಇನ್ನೊಬ್ರಿಗೆ ಕೊಡ್ತೀವಿ. ಆ ಬಡವ್ರಿಗೆ ಕಿತ್ಬಿಟ್ಟು ಕಡ್ಬಡವ್ರಿಗೆ ಕಿತ್ಬಿಟ್ಟು ಈ ಬಡವ್ರಿಗೆ ಕೊಡೋದನ್ನ ಇದು ಸಾಮಾಜಿಕ ನ್ಯಾಯ ಅಂತ ಕರೀತಾರ? ಇದಕ್ಕೆ ಸುದೀರ್ಘ 30-35 ದಿವಸ ನಾನು ಸಾಮಾಜಿಕ ನ್ಯಾಯ ಪರ, ನಾನು ಸಾಮಾಜಿಕ ನ್ಯಾಯದ ಪರ ಅಂತಂದು ಹೇಳ್ತೀರ. ಇದು ಸಾಮಾಜಿಕ ನ್ಯಾಯ? ಕಡುಬಡವ್ರದ್ದು ಕಿತ್ತು ಇನ್ನೊಬ್ಬಡವ್ರಿಗೆ ಕೊಡೋದು. ಇಲ್ಲಿ ಬಡವ್ರದ 14,000 ಕೋಟಿ ಮತ್ತು ಇಂದ ಒಂದು 10,000 ಕೋಟಿ ಇಲ್ಲಿಗಾಲೇ 1 ವರ್ಷದಲ್ಲೇ 25,000 ಕೋಟಿ ಕೊಟ್ಟಿದ್ದಾರೆ. ಇವತ್ತು ತಿನ್ನಕ್ಕಿಟ್ಟಿಲ್ಲದೆ ತಿಕ್ಬಟ್ಟೆ ಇರೋರಿಗೆ 25,000 ಕೋಟಿ ಬಳಸ್ಕೊಳ್ಳಲಾರ್ದಷ್ಟು ಶ್ರೀಮಂತರಾಗ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು. ಒಂದು ಜವಾಬ್ದಾರಿ ಇರೋರು, ಆಮೇಲೆ ಅಹಿಂದ ಅಂತಂದು ಹೇಳ್ಕೊಂಡು ಬರ್ತಿರೋರು, ಶೋಷಿತ ವರ್ಗಗಳು ಅಂತಂದೇಳ್ಬಿಟ್ಟು ಉದ್ದುದ್ದ ಭಾಷಣ ಮಾಡೋಂಥ ಮುಖ್ಯಮಂತ್ರಿ ಅವ್ರಿಗೆ ಕನಿಷ್ಠವಾಗಿ ಅಲ್ಲಿ ಯಾವ ಹಣ ದುರ್ಬಳಕೆ ಆಗಿದೆ, ಪರಿಶಿಷ್ಟ ಹಣ ದುರ್ಬಳಕೆ ಆಗಿದೆ, ಪರಿಶಿಷ್ಟ ದೌರ್ಜನ್ಯ ತಡೆ ಅಡಿನಲ್ಲಿ ಕಾಯ್ದೆ ಜಾರಿ ಮಾಡಿ ಕಾನೂನು ಕ್ರಮ ಜರುಗಿಸ್ಬೇಕು ಅಂತಂದೇಳಿ ಕನಿಷ್ಠ ವಿವೇಚನೆ ಇಲ್ವಲ್ಲ? ಸೇಮ್ ಟು ಸಿದ್ದರಾಮಯ್ಯ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.